ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಚಿಯಾಸಿಸ್ ವಿತ್ ಲೆಮನ್ ವಾಟರ್ನ ಕುಡಿದು ಅದಾದಮೇಲೆ ಆ್ಯಪಲ್ನ ತಿಂದು ಯೋಗನ ಮಾಡಿ ಹೊರಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಿಜ ಇಂಟರ್ನ್ಶಿಪ್ ಕಂಪ್ಲೀಟ್ ಆಯಿತು, ಮುಗ್ದಿದೆ. ಬಟ್ ಆದರೆ ಇವತ್ತು ನಾನು ಇಂಟರ್ನ್ಶಿಪ್ ಮಾಡ್ತಿದ್ದ ಜಾಗದಲ್ಲಿ ಒಬ್ಬ ವರ್ಕರ್ ಬಂದುಬಿಟ್ಟು ಮನೆಗೆ ಇನ್ವೈಟ್ ಮಾಡಿದರು. ಅವ್ರ ಮನೆ ಕಡೆ ಜಾತ್ರೆ ಅಂತ ಏನೋ ಹೇಳ್ತಾಯಿದ್ರು. ಸೊ ಅವರೇ ಬಂದು ಕರ್ಕೊಂಡು ಹೋಗ್ತಿದ್ದಾನೆ ನೋಡಿ, ಅವ್ರ ಮನೆಗೆ ಅಂತ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ, ಅಂತ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ. ನಾವು ಹೋಗಿದ ತಕ್ಷಣ ಊಟ ಮಾಡಿ ಫಸ್ಟು ಅಂತ ಹೇಳಿದ್ರು. ಸೊ ಅಡುಗೆ ಬಂದು ಅಂಕಲೇ ಮಾಡಿದ್ದೀರಿ ಅಂತ ಕೂಡ ಬೇರೆ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದರು. ಆ್ಯಂಡ್ ಅವ್ರು ಮಾತಾಡಿದ ರೀತಿ, ಅವ್ರು ನೋಡ್ಕೊಂಡಿದ್ದ ರೀತಿ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವತ್ತಿನ ದಿನ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ. ಇನ್ನು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದು ತಿಂದಿದ್ದಾದಮೇಲೆ ಅವ್ನು ಬಂದುಬಿಟ್ಟು ಅವರ ಮನೆ ಹತ್ರ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು, ಅದನ್ನು ನಮಗೆ ಹೇಳ್ತಾ ಇದ್ದ. ಸೊ ಕರ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ಏನಿದೆ ತೋರಿಸ್ತೀನಿ ಬನ್ನಿ, ಯಾವ್ಯಾವ ದೇವಸ್ಥಾನ ಇದೆ ಅಂತ ಹೇಳ್ದ. ಸೊ ಅದಕ್ಕೆ ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀವಿ, ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ನಾನು ಅಲ್ಲಿ ಸ್ವಲ್ಪ ಜನ ಇದ್ದವರೆಲ್ಲ ಇನ್ನು ಮಿಕ್ಕಿದ ವರ್ಕರ್ಸ್ ಕೂಡ ಬಂದಿದ್ದರು. ಸೊ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆದರು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ದೀವಿ. 2 ದೇವಸ್ಥಾನ ಏನೋ ಅವರು ನಾವು ಅಲ್ಲಿಗೆ ಹೋದ್ಮೇಲೆ ತೋರಿಸಿದ್ರು. ಅಲ್ಲಿ ಆ್ಯಕ್ಚುಲಿ ಚಿಕನ್ ತಿಂದ್ಕೊಂಡು ಹೋಗ್ಬೋದಂತೆ, ಆ ಥರ ಅವರು ಜಾತ್ರೆ ಲೈಕ್ ಮರಿ ಎಲ್ಲ ಹೊಡಿತಾರಲ್ವ ಆ ಥರ. ಮೊದಲಿಗೆ ದೇವಸ್ಥಾನಕ್ಕೆ ಬಂದ್ವಿ, ಕಾಲನ್ನ ತೊಳ್ಕೊತಾ ಇದ್ದೀವಿ. ಡೇ ಫುಲ್ಲು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವನು ನಮ್ಮ ಒಂದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ದೆ. ಮೊದಲಿಗೆ ಬಂದಿದ್ದೀನಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ನಾನು ಬಂದಿರೋದು. ಆ್ಯಂಡ್ ಅಲ್ಲಿ ಪ್ರಶಾಂತವಾಗಿತ್ತು, ಫೈನ್. ಅದು ಮುಗ್ದಿದ್ದಾದಮೇಲೆ ನೆಕ್ಸ್ಟು ಇನ್ನೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದ. ಸೊ ಅಲ್ಲಿಗೆ ಕೂಡ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ, ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಪೀಸಾಗಿ ಕೂತ್ಕೊಂಡು ಎಲ್ಲ ಮುಗೀತು. ಫೈನಲಿ ಹೊರಡ್ತಾ ಇದ್ವಿ. ಇನ್ನು ನಾವು ಇಲ್ಲಿಗೆ ವಿಸಿಟ್ ಮಾಡಿದೆ ಯಾವಾಗೋ ಅಂತ. ಆ್ಯಂಡ್ ಬಾದಾಮ್ ಶೇಕ್ ಕುಡಿಬೇಕು ಅನ್ನೋ ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ದಾವರ ಆಗ್ತಿತ್ತು ಅಂತ ಕುಡ್ಕೊಂಡು ಬಂದರೆ ಮತ್ತೆ ದಾವರ ಆಗ್ತಿದೆ ಅಂದ್ಬಿಟ್ಟು ಸ್ಪ್ರೈಟ್ ಬಾಟಲ್ನ ತೊಗೊಂಡ್ವಿ. ಅಲ್ಲಿ ಬಸ್ ಸ್ಟಾಪಲ್ಲಿ ಇರಬೇಕಾದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಬಿಸಿಲಿದೆ. ನಿಮ್ಮ ಬಾಡಿನ ತುಂಬ ಹುಷಾರಾಗಿ ಇಟ್ಕೋಬೇಕಾಗುತ್ತೆ, ವಾಟರ್ನ ಜಾಸ್ತಿ ಕುಡಿಬೇಕಾಗುತ್ತೆ. ಸೊ ನಿಮಗೂ ಅಷ್ಟೇ ವಾಟರ್ನ ಚೆನ್ನಾಗಿ ಕುಡೀರಿ ಆ್ಯಂಡ್ ಎಳ್ನೀರನ್ನ ಕುಡೀರಿ ಅಂತ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಬರ್ತಿದ್ದಂಗೆ ಅಮ್ಮ ಬಂದುಬಿಟ್ಟು ಇವತ್ತು ಈವ್ನಿಂಗ್ಗೆ ಫಿಶ್ ಫ್ರೈನ ಮಾಡಿದರು. ಸೊ ನನಗೋಸ್ಕರ ಬಂದಿದ ತಕ್ಷಣ ಬಿಸಿ ಫಿಶ್ನ ಫ್ರೈ ಮಾಡ್ತಾಯಿದ್ರು. ಅದಾದಮೇಲೆ ಅನ್ನ ಮಾಡಿ ಬೋಟಿ ಸಾಂಬಾರು ಮಾಡಿ ಫಿಶ್ ಫ್ರೈನ ಮಾಡಿದ್ರು, ಜೊತೆಗೆ ಬೋಟಿ ಫ್ರೈ ಕೂಡ ಮಾಡಿದ್ರು. ಆಮೇಲೆ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.